ಜನವರಿ 22ನೇ ತಾರೀಕು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಲಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿ ನಡೆದಂತಹ ಗೋಧ್ರಾ ಹತ್ಯಾಕಾಂಡ ಏನಾಯಿತು ಅದೇ ರೀತಿ ಆಗಬಹುದು, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ ಅಂತ ಖುದ್ದು ಇದ್ರ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆಯನ್ನು ತಾವು ಕೂಡ ಗಮನಿಸಿರ್ತೀರಿ. ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ ಅನ್ನೋದು ಅವ್ರ ಫಸ್ಟ್ ಸ್ಟೇಟ್ಮೆಂಟ್. ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ಬಹಳ ಮುಖ್ಯವಾಗಿ ಈ ಕಾಂಗ್ರೆಸ್ ಪಕ್ಷದವರ ಮನಸ್ಥಿತಿ ನೋಡಿ. ಗೋಧ್ರಾ ಥರ ಒಂದು ಘಟನೆ ನಡೀಬೋದು ಅನ್ನೋಂಥ ಹೇಳಿಕೆ ಕೊಡ್ತಾರಲ್ಲ, ಇದ್ರೆ ಮಾಹಿತಿ ಕೊಡಿ. ಸರ್ಕಾರ ನಿಮ್ಮದು, ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಈ ಜವಾಬ್ದಾರಿಯನ್ನು ನಿರ್ವಹಣೆನ ಮಾಡೋದು ಬಿಟ್ಟು ನೀವು ಈ ರೀತಿ ಬೆದರಿಕೆ, ಬ್ಲ್ಯಾಕ್ ಮೇಲ್ ಮಾಡೋವಂಥದ್ದು, ಗೊಂದಲ ನಿರ್ಮಾಣ ಮಾಡೋದು, ನಿಮ್ಮ ಕೋಪ ಏನಾರು ಇದ್ದರೆ ಸಿದ್ದರಾಮಯ್ಯವ್ರ ಮೇಲೆ ನೇರವಾಗಿ ತೀರಿಸ್ಕೊಳ್ಳಿ. ಈ ರೀತಿ ಅಯೋಧ್ಯೆಯ ಶ್ರೀರಾಮನಿಗೆ ಅಗೌರವ ತರುವಂಥದ್ದು, ಇವತ್ತು ಇಡೀ ಭಾರತೀಯರಿಗೆ ಕನ್ನಡಿಗರಿಗೆ ಅವಮಾನ ಮಾಡೋಂಥ ಅನುಮಾನ ನಾಡಿನ ಈ ನಾಡಿನಲ್ಲಿ ಅವಮಾನ ಮಾಡೋವಂಥದ್ದು ಗೊಂದಲ, ನಿಮ್ಮ ರಾಜಕೀಯ ಪಿತೂರಿ ಕೂತಂತ್ರಗಳನ್ನು ನಿಮ್ಮ ನೇರವಾಗಿ ಸಿದ್ದರಾಮಯ್ಯವ್ರ ಹತ್ರ ಮಾಡಿಕೊಳ್ಳಿ. ಈ ರೀತಿ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಆಪಾದನೆ. ಹೌದು, ಶ್ರೀರಾಮ ಮಂದಿರ, ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ನೀವೇನೋ ಮಾಡೋಕ್ಕೆ ಹೋಗಿದ್ರಾ? ಇದು ಒಂದು ರಾಜಕೀಯ ಹೋರಾಟವಾಗಿ ತಗೊಳ್ಬೇಕಾಗಿತ್ತು. ರಾಜಕೀಯ ಹೋರಾಟವಾಗಿ ತಗೊಂಡಿದ್ದ ಕಾರಣವೇ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಕಾರಣವೇ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ. ನೀವಾಗಿರೇ ಮಾಡ್ತಿದ್ದೀರಾ? ನೀವೇನು ಅಫಿಡವಿಟ್ ಫೈಲ್ ಮಾಡಿದ್ದೀರಾ? ಸನ್ಮಾನ್ಯ ಹರಿಪ್ರಸಾದ್ ಅವರೇ, ನಿಮ್ಮ ಪಕ್ಷದವ್ರು ಏನು ಫೈಲ್ ಮಾಡಿದ್ರಿ? ನಿಮ್ಮ ಸರ್ಕಾರ ಏನು ಫೈಲ್ ಮಾಡಿತ್ತು ಹೇಳಿ? ನೀವು ಇವತ್ತು ರಾಮ ಮಂದಿರ ಪೊಲಿಟಿಕಲ್, ನೀವೇನು ಮಾಡಿದ್ದು? ನಿಮ್ಮ ವಿರುದ್ಧವಾಗಿ ರಾಜಕೀಯ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ನೀವೇ. ಇವತ್ತು ಹೋರಾಟವನ್ನು ಮಾಡಿ ಇವತ್ತು ಅದನ್ನು ಕಾರ್ಯರೂಪಕ್ಕೆ ದೇಶ ಅಭಿಮಾನ, ಸ್ವಾಭಿಮಾನ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ರೀತಿಯಲ್ಲಿ ಯಾರೋ ವಿದೇಶಿಯ ಪರಕೀಯರು ಅಥವಾ ದಾಳಿಕೋರರು, ಬಾಬರ್ ಅಂತ ವ್ಯಕ್ತಿಗಳು ಅದನ್ನು ರಾಮ ಜನ್ಮಭೂಮಿಯ ಸ್ಥಳವನ್ನು ಧ್ವಂಸ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ತೀರ್ಪಿನ ಆಧಾರಿತವಾಗಿ ಅದು ರಾಮ ಜನ್ಮಭೂಮಿ ಸ್ಥಳ ಅಂತ ನಿಶ್ಚಯ ಆಗಿದೆ. ಇನ್ನೂ ನಿಮ್ಗೇನು ಬೇಕಾಗಿದೆ? ಇಷ್ಟೆಲ್ಲ ಕೊಟ್ಟಿದ ನಂತರನೂ ಗೋಧ್ರಾ ರಾಜಕೀಯ ಹೌದು, ಪೊಲಿಟಿಕಲ್ ಹೌದು, ರಾಜಕೀಯವಾಗಿ ಹೋರಾಟವನ್ನು ಮಾಡಿ ಕಾರ್ಯರೂಪಕ್ಕೆ ತಂದಿವೆ. ಆದರೆ ರಾಜಕೀಯ ಮಾಡ್ತಿಲ್ಲ. ನೀವು ರಾಜಕೀಯ ಮಾಡ್ತಿರೋರು, ಕೀಳು ಮಟ್ಟದ ರಾಜಕೀಯ ಮಾಡೋಂಥವ್ರು, ನಿಮ್ಮ ಯಾವ ಅರ್ಹತೆನಿಲ್ಲ. ನೀವು ದೇಶ ವಿರೋಧಿಗಳು, ಹಿಂದೂ ಧರ್ಮದ ವಿರೋಧಿಗಳು, ನೀವು ದೇಶದ ಸಂಸ್ಕೃತಿಯ ವಿರೋಧಿಗಳು, ಎಲ್ಲದರಲ್ಲೂ ವಿರೋಧಿ ತುಷ್ಟೀಕರಣವನ್ನು ಮಾಡಿ ನಿಮಗೇನು ದೇಶದಲ್ಲಿಂದ ನಿಮ್ಮನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಮುಕ್ತ ಮಾಡಲಿಕ್ಕೆ ಒಟ್ಟಿದ್ರು. ಇನ್ನು ಕಡೆಗಾಲ ಎಲ್ಲ ಒಂದು ತುದಿ ಅಲ್ಲಿ ಇಲ್ಲಿ ಇದ್ದೀರಾ, ಅದನ್ನು ಜನ ಕಳಿಸ್ಬಿಡ್ತಾರೆ ನಿಮ್ಮನ್ನು. ಸರ್, ನಿನ್ನೆ ಆಂಜನೇಯ, ಇವತ್ತು ಹರಿಪ್ರಸಾದ್, ನಾಳೆ ಇದು ಹೀಗೆ ಮುಂದುವರಿಯದ ಸರ್? ದಿನಗಣನೆ ಆರಂಭ ಆಗಿದೆ ರಾಮ ಮಂದಿರ ಲೋಕಾರ್ಪಣೆಗೆ. ಕಾಂಗ್ರೆಸ್ಸಿಂದ ಇನ್ನೇನು ಬಯಸ್ಲಿಕ್ಕೆ ಸಾಧ್ಯ ನೀವು? ಇವತ್ತು ಶ್ರೀಕಾಂತ್ ಪೂಜಾರಿ ಅಂತ ವ್ಯಕ್ತಿನ ಬಂಧನ ಮಾಡೋವಂಥದ್ದು. ಇವತ್ತು ನೋಡಿ, ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇವತ್ತೇನು ರಾಮ ಮಂದಿರ, ರಾಮ ಹುಟ್ಟಿದಂಥ ಜನ್ಮಸ್ಥಳ ಅದು, ಅಲ್ಲಿ ರಾಮ ಮಂದಿರ ಇತ್ತು, ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ. ಇವತ್ತು ಈ ಹಿನ್ನೆಲೆಯಲ್ಲಿ ಒಬ್ಬ ಕಾರ್ಯಸೇವಕನನ್ನು ಕ್ರಿಮಿನಲ್ ಅಂತ ಕರೀತಾರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕ್ರಿಮಿನಲ್ ಅವರು ಯಾರು? ಕ್ರಿಮಿನಲ್, ಇವ್ರನ್ನ ಕ್ರಿಮಿನಲ್ ಅಂತ ಕರೆಯೋರೆ ಅವ್ರಿಗೆ ಅನ್ವಯ ಆಗ್ಬೋದೇನೋ. ಇವತ್ತು ಆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ದುರದೃಷ್ಟ. ಇವತ್ತು ರಾಷ್ಟ್ರಭಕ್ತರು, ಕಾರ್ಯಸೇವಕರು ಅಂದರೆ ರಾಷ್ಟ್ರಭಕ್ತರು, ರಾಷ್ಟ್ರದ ಹೆಮ್ಮೆಯನ್ನು, ರಾಷ್ಟ್ರದ ಗೌರವವನ್ನು, ಇವತ್ತು ನಿಜವಾದ ಏನು ಪ್ರಾಣ ಪ್ರತಿಷ್ಠಾಪನ ಆಗುವಂಥ ದಿನ, ನಿಜವಾದ ಸ್ವಾತಂತ್ರ್ಯ, ರಾಷ್ಟ್ರ ಹೆಮ್ಮೆ ಪಡುವಂಥ, ಸ್ವಾಭಿಮಾನ ಪಡುವಂಥ ನಮಗೆ ಸಂಗತಿ ಏನಂದರೆ ರಾಮ ಮಂದಿರ ನಿರ್ಮಾಣ. ಅದರ ಏನು ಒಡೆದಾಕಿದ್ರು, ಅದು ಹೊಡೆದಾಕಿ ಪುನರ್ ನಿರ್ಮಾಣ ಆಗ್ತಿರೋದು ನಮ್ಮ ಹೆಮ್ಮೆ, ನಮ್ಮ ಗೌರವ ಹೆಚ್ಚಿಸುವಂಥದ್ದು. ಹಾಗಾಗಿ ಬಹುಕಾಲದಿಂದ ಈ ಅವಗೌರವ ಅಥವಾ ಈ ಕಳಂಕವನ್ನು, ಈ ಅಸಹಾಯಕತೆಯನ್ನು ಸಹಿಸ್ಕೊಂಡು ನಾವು 5 ಶತಮಾನದಿಂದ ಸಹಿಸ್ಕೊಂಡು ಬರುವಂಥದ್ದಾಗಿತ್ತು. ಇವತ್ತು ಅದಕ್ಕೆ ಮುಕ್ತಿ ಸಿಗ್ತಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಡೊಂಗಿ ಮಾಡೋದನ್ನು ಬಿಟ್ಟು, ಈ ರಾಜಕೀಯ ಮಾಡೋದನ್ನು ಬಿಟ್ಟು ಇದನ್ನೆಲ್ಲ ಗೌರವಿಸಿ ಇದರ ಭಾಗವಾಗಿ ನೀವು ಈ ಭಾರತೀಯರೇ, ಭಾರತದಲ್ಲಿ ಭಾರತೀಯರಾಗಿ ಬದುಕಿ ಜನ ಒಪ್ಕೊಳ್ತಾರೆ. ನಿಮ್ಮ ಯಾವ ಆಟನೂ ಜನ ಕೇಳಕ್ಕೆ ರೆಡಿ ಇಲ್ಲ. ನನ್ನ ಕಡೆ ಪ್ರಶ್ನೆ ಸರ್, ಈಗ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಈ ರೀತಿಯಾದಂಥ ಹೇಳಿಕೆನ ನೀಡಿರುವಂಥ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್ಕಾರ ತಕ್ಷಣ ಇಂಥ ಗೋಧ್ರಾ ಅಂತ ಘಟನೆ ಆಗುತ್ತೆ ಅಂತ ಹೇಳಿದರೆ ತಕ್ಷಣ ಸರ್ಕಾರ ಇವರಿಗೆ
ಕೇಳಬೇಕು, ವಿಚಾರಣೆ ಮಾಡಬೇಕು. ವಿಚಾರಣೆ ಕೊಟ್ಟು ನೋಟಿಸ್ ಕೊಟ್ಟು ತಕ್ಷಣ ಏನಪ್ಪ ಇಂಥದ್ದು ಏನು ಘಟನೆ ಆಗಲಿ ಕೊಟ್ಟಿದ್ದೆ ದಯವಿಟ್ಟು ಗೊತ್ತಾಗಬೇಕು, ಮಾಹಿತಿ ಕೊಡಿ ಅಂತ ಮಾಹಿತಿ ಕೊಟ್ಟು ಮುಂಜಾಗ್ರತೆಯಾಗಿ ಇದು ತಡೆಯುವಂಥ ಕ್ರಮವನ್ನು ವಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಅಶ್ವಥ್ ನಾರಾಯಣ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.